ಎಲ್ರಿಗೂ ನಮಸ್ಕಾರ. ನಾನು ಮನ್ಸು. ಈ ವೃದ್ಧಾಶ್ರಮ ಅದೇ ಓಲ್ಡ್ ಏಜ್ ಹೋಮ್ಸ್ ಇವೆಲ್ಲ ಕಾನ್ಸೆಪ್ಟ್ ಹೇಗೆ ಬಂತು ನೋಡೋಣ ಬನ್ನಿ. ಒಬ್ಬ ವ್ಯಕ್ತಿ ತನ್ನ ದುಡಿಮೆನಲ್ಲಿ ಮಕ್ಕಳು ಮತ್ತು ಹೆಂಡತಿ ಮತ್ತು ಮಕ್ಕಳು ಎಜುಕೇಷನ್ ಅವ್ರ ಮದುವೆ ಅನ್ನೋದರಲ್ಲಿ ಕಳೆದು ಬಿಡ್ತಾನೆ. ಒಂದೆರಡು ಸೈಟ್ ಮಾಡಿರ್ತಾನೆ. ಮಕ್ಕಳು ದೊಡ್ಡವರಾದಮೇಲೆ ಅವ್ನು ಮಾಡಿರೋ ಆಸ್ತಿಗೋಸ್ಕರ ತಂದೆ ಮೇಲೆ ಯಾವಾಗಲೂ ಜಗಳ ಮಾಡ್ತಾ ಇರ್ತಾರೆ. ಹೀಗೆ ಅವರು ಮಕ್ಕಳ ಜೊತೆ ಮೊಮ್ಮಕ್ಕಳ ಜೊತೆ ಜೀವನನ ಕಳೆದು ಬಿಡ್ತಾರೆ. ತನ್ನ ರಿಟೈರ್ಮೆಂಟ್ ಪ್ಲ್ಯಾನ್ನ ಮಾಡಲ್ಲ ಅವರು. ಈ ಸೈಟ್ ಅಂತ ಮಾಡ್ತಾರೆ ಮತ್ತು ಒಂದಷ್ಟು ಲ್ಯಾಂಡ್ ತಗೊಂಡು ಇರ್ತಾರೆ. ರಿಟೈರ್ಮೆಂಟ್ ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡಲ್ಲ. ನಮ್ಮ ದೇಶದಲ್ಲಿ ಅಪ್ರಾಕ್ಸಿಮೇಟ್ಲಿ 500ಕ್ಕೂ ಜಾಸ್ತಿ ಓಲ್ಡ್ ಏಜ್ ಹೋಮ್ ಇದೆ. ಅದರಲ್ಲಿ 80% ಆಲ್ ಆಫ್ ದಮ್ ಹ್ಯಾವ್ ದ ಫ್ಯಾಮಿಲಿ, ಬಟ್ ಅವರು ಮಕ್ಕಳ ಮೇಲೆ ಡಿಪೆಂಡ್ ಆಗಿಬಿಡ್ತಾರೆ. ಇಷ್ಟೆಲ್ಲ ಅವೇರ್ನೆಸ್ಸು ಗೌರ್ಮೆಂಟ್ ಎಷ್ಟೊಂದು ಸ್ಕೀಮ್ಸ್ ಇದೆ, ಆದರೂ ಈ ಓಲ್ಡ್ ಏಜ್ ಹೋಮ್ಸ್ ಜಾಸ್ತಿ ಆಗ್ತಾಯಿದೆ. ಟ್ರಸ್ಟ್ ಅನ್ನೋದೇ ಬಿಗ್ಗೆಸ್ಟ್ ಮಿಸ್ಟೇಕ್. ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ಸೊ ಗೌರ್ಮೆಂಟ್ ಎಷ್ಟೊಂದು ಯೂಸ್ಫುಲ್ ಸ್ಕೀಮ್ಸ್ನ ಪ್ರೊವೈಡ್ ಮಾಡಿದೆ. ಸೊ ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿರಿ. ಸಿಗೋಣ ಮತ್ತೊಂದು ಮನಸ್ಸಿನ ಜೊತೆ.